ಇನ್ನು ಅರಮನೆ ನೋಡಲು ಕುಟುಂಬ ಸಮೇತ ಬಂದಿದ್ದೆ ಅಂತ TV9ಗೆ ಗಾಯಾಳು ಕೊಟ್ರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಮಕ್ಕಳು ಬಲೂನ್ ಬೇಕು ಅಂತ ಕೇಳಿದ್ರು, ಬಲೂನ್ ಖರೀದಿಸಿ 10 ಅಡಿ ಹೊರ ಹೋಗಿದ್ದೆ. ದಿಢೀರ್ ಸ್ಫೋಟ ಆಯ್ತು, ನಾನು ಕೆಳಗೆ ಬಿದ್ದೆ. ಸ್ಫೋಟದ ತೀವ್ರತೆಗೆ ಹಲವರು ಕುಸಿದು ಬಿದ್ದಿದ್ರು. TV9ಗೆ ಗಾಯಾಳು ಕೊಟ್ರೇಶ್ ಕೊಟ್ಟಂತ ಹೇಳಿಕೆ ಅದು. ದಿಢೀರ್ ಅಂತ ಸ್ಫೋಟ ಆಯ್ತು, ನಾನು ಕೆಳಗೆ ಬಿದ್ದೆ. ಎಲ್ಲಿಂದ ಸ್ಫೋಟ ಆಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಬಹಳಷ್ಟು ಜನ ಬಿದ್ದಿದ್ರು ಅಲ್ಲಿ. ಇದು TV9ಗೆ ಗಾಯಾಳು ಕೊಟ್ರೇಶ್ ಕೊಟ್ಟಂತ ಹೇಳಿಕೆ. ಇದು ಅರಮನೆ ನೋಡಲು ಬಂದಿದ್ದಂಥ ಕೊಟ್ರೇಶ್ ಅವರು ಕೊಟ್ಟಂಥ ಒಂದು ಹೇಳಿಕೆ ಇದು. ನಾವೆಲ್ಲ ಅರಮನೆ ನೋಡಬೇಕು ಅಂತ ಬಂದಿದ್ವಿ, ಪ್ಯಾಲೇಸ್ ನೋಡಬೇಕು ಅಂತ. ಇದಕ್ಕಿದ್ದ ಹಾಗೇನೆ ಒಂದು ಶಬ್ದ ಕೇಳ್ತು ನಮಗೆ. ಆ ಶಬ್ದ ರಭಸಕ್ಕೆ ನಾವು ಬನ್ನಿ ಗೃಹ ಸಚಿವ ಪರಮೇಶ್ವರ್ ಮಾತನಾಡ್ತಿದ್ದಾರೆ ನೋಡೋಣ. ಸಂದರ್ಭದಲ್ಲಿ ಸಿಲಿಂಡರು ಬರ್ಸ್ಟ್ ಆಗಿ ಅವನು ತೀರ್ಕೊಂಡಿದ್ದಾನೆ. ಅವನು ಲಕ್ನೋ ಮೂಲದವನು ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತು ಇದು ಯಾವ ರೀತಿ ಆಗಿದೆ ಅನ್ನೋದನ್ನ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿ ರಿಪೋರ್ಟನ್ನು ಕೊಡಬೇಕು ಅಂತೇಳಿ ನಾನು ಹೇಳಿದ್ದೇನೆ. ಹಿಂದೆ ಇದೇ ರೀತಿ ಹೀಲಿಯಂ ಮಾರ್ತಾ ಇದ್ದಂಥ, ಇದು ಬಲೂನನ್ನು ಮಾರ್ತಾ ಇದ್ದಂಥ ಒಬ್ಬ ಹೆಣ್ಮಗಳ ಮೇಲೆ ಅತ್ಯಾಚಾರ ಆಗಿತ್ತು ಅಂತಕ್ಕಂಥದ್ದು ಕೂಡ ನಮಗೆ ಜ್ಞಾಪಕಕ್ಕೆ ಬರುತ್ತೆ. ಹಾಗಾಗಿ ಆ ಭಾಗದಲ್ಲಿ ಈ ರೀತಿ ಮಾರಾಟ ಮಾಡ್ತಕ್ಕಂಥವ್ರು, ಸಣ್ಣ ಪುಟ್ಟ ವಸ್ತುಗಳನ್ನು ಮಾರಾಟ ಮಾಡೋರಿಗೆ ಯಾವುದೇ ರೆಗ್ಯುಲೇಷನ್ನು ಕೂಡ ಇಲ್ಲದೇ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದಕ್ಕೆ ನಾನು ನಮ್ಮ ಇಲಾಖೆಯವರಿಗೆ ಸೂಚನೆ ಕೊಟ್ಟಿದ್ದೇನೆ. ಈ ರೀತಿ ಅಲ್ಲಿ ಏನು ಟೂರಿಸ್ಟ್ಗಳು ಬರ್ತಾರೆ ಅಂಥ ಸಂದರ್ಭದಲ್ಲಿ ಹೇಗೆ ರೆಗ್ಯುಲೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕ್ರಮ ತಗೋಬೇಕು. ಟೂರಿಸಮ್ ಡಿಪಾರ್ಟ್ಮೆಂಟ್ನವ್ರನ್ನೂ ಕೂಡ ಜೊತೆಯಲ್ಲಿ ಕರ್ಕೊಂಡು ಏನಾದರೂ ಒಂದು ರೀತಿ, ಯಾಕೆಂದರೆ ಈಗ ನೋಡಿ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಏನಾಯಿತು, ಆ ರೀತಿ ಇವೆಲ್ಲವನ್ನು ಕೂಡ ನಾವು ಸೂಕ್ಷ್ಮ ದೃಷ್ಟಿಯಿಂದ ನೋಡಬೇಕು ಅಂತೇಳಿ ನಿನ್ನೆ ದಿವಸ ಸೂಚನೆಯನ್ನು ಕೊಟ್ಟಿದ್ದೇನೆ. ನಾನು ಮೈಸೂರಿಗೆ ಹೋದಾಗ ಇದ್ರ ಬಗ್ಗೆ ಒಂದು ರಿವ್ಯೂ ಮಾಡಿ ಏನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೇನೆ. ಹೀಲಿಯಂ ಈ ರೀತಿ ಓಪನ್ ಪ್ಲೇಸಲ್ಲಿ ಬಳಸೋದಕ್ಕೆ ಆ ಥರದ ಅವಕಾಶ ಇದೆಯಾ? ಅದನ್ನೇ ನಾನು ಅವರಿಗೆ ವೆರಿಫೈ ಮಾಡಿ ಅಂತ ಹೇಳಿದ್ದೀನಿ. ಯಾಕೆಂದರೆ ಅವನಿಗೆ ಸಿಲಿಂಡರ್ ಎಲ್ಲಿ ಸಿಕ್ತು, ಹೀಲಿಯಂ ಕಂಟೆಂಟ್ ಸಿಲಿಂಡರ್ ಹೇಗೆ ಸಿಕ್ತು, ಅವನು ಯಾರು ಕೊಂಡ್ಕೊಂಡು ಎಲ್ಲಿ ಕೊಂಡ್ಕೊಂಡು ಬಂದ, ಹೇಗೆ ಕೊಟ್ಟರು, ಅದನ್ನೆಲ್ಲ ಇವಾಗ ತನಿಖೆ ಮಾಡಿ ನನಗೆ ವರದಿಯನ್ನು ಕೊಡ್ತಾರೆ. ಉನ್ನತ ಮಟ್ಟದ ತನಿಖೆಗೆ ಏನಾದರೂ ಇಲ್ಲ, ಅವರ ಇದರಲ್ಲಿ ಗೊತ್ತಾಗ್ತದಲ್ಲ. ಅಲ್ಲಿ ಕಮಿಷನರು, IG ಅವರೆಲ್ಲ ಇದ್ದಾರೆ. ತನಿಖೆ ಮಾಡಿ ವರದಿಯನ್ನು ಕೊಡೋದಕ್ಕೆ ತಿಳಿಸಿದ್ದೀನಿ. ಇದು ನಿನ್ನೆ ಬಸ್ ಆಕ್ಸಿಡೆಂಟ್ ಸರ್, ಅದೀಗ DNA ಹೋಗಿದೆ ಸರ್. ಅದೆಲ್ಲ ದಿನ ಆಗ್ಬೋದು ಸರ್, ಅದು ಹೆಂಗೆ ಸ್ಟೇಟಸ್? ಇದು ಮೈಸೂರಿನ ಘಟನೆಗೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರು ಕೂಡ ಮಾತನಾಡ್ತಾ ಇದ್ರು. ನಾವೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ. ಜೊತೆಗೆ ಹಿಂದಿನ ಒಂದು ಘಟನೆ ಬಗ್ಗೆ ಕೂಡ ಅವ್ರು ಹೇಳ್ತಾ ಇದ್ರು, ಏನು ಇಲ್ಲಿ ಪುಟ್ಟ ಬಾಲಕಿಯ ಮೇಲೆ ಒಂದು ಅತ್ಯಾಚಾರ ಆಗುತ್ತೆ ಇದೇ ಒಂದು ಏರಿಯಾದಲ್ಲಿ. ಹಾಗಾಗಿ ಇಲ್ಲಿ ಕಾನೂನು ಕ್ರಮ ಅಥವಾ ಒಂದಷ್ಟು ವಿಚಾರಗಳಲ್ಲಿ ಟೈಟ್ ಮಾಡಬೇಕಾಗಿದೆ ಅಂತ. ಜೊತೆಗೆ ಈ ಹೀಲಿಯಂ ಗ್ಯಾಸ್ ಸ್ಫೋಟ, ಏನು ಸಿಲಿಂಡರ್ ಸ್ಫೋಟ ಸಂಬಂಧಪಟ್ಟ ಹಾಗೆ ಕೂಡ ಈಗ ತನಿಖೆ ನಡೆಸ್ತಾ ಇದ್ದಾರೆ. ಏನು ಇದರ ಹಿನ್ನೆಲೆ ಏನು ಇದೆಲ್ಲವನ್ನು ಕೂಡ ತಿಳಿಸಲಾಗ್ತದೆ. ಇನ್ನು ಕೊಟ್ರೇಶ್ ಕೂಡ ಮಾತನಾಡ್ತಾ ಇದ್ರು ನಮ್ಮ ಜೊತೆ. ಅಂದರೆ ಈ ಘಟನೆಯಲ್ಲಿ ಗಾಯಗೊಂಡಂಥವ್ರು. ಸೊ ಅವ್ರು ಹೇಳಿದಂಥ ಪ್ರಕಾರ ನಾವೆಲ್ಲ ಫ್ಯಾಮಿಲಿ ಸಮೇತ ಅಲ್ಲಿದ್ವಿ. ಇದಕ್ಕಿದ್ದ ಹಾಗೆ ಒಂದು ದೊಡ್ಡ ಶಬ್ದ ಕೇಳ್ತು. ಏನು ಅಂತ ನೋಡಬೇಕಾದ್ರೆ ನಾವೆಲ್ಲ, ನಾನು ಕೆಳಗೆ ಬಿದ್ದಿದ್ದೆ, ಸುತ್ತಮುತ್ತ ಕೆಲವೊಂದಷ್ಟು ಜನ ಕೆಳಗೆ ಬಿದ್ದಿದ್ರು ಅಂತ. ಬನ್ನಿ ಏನು ಹೇಳಿದ್ರು ಕೊಟ್ರೇಶ್ ಕೇಳೋಣ. ಗ್ಯಾಸ್ ಇದಾಗಿದೆ, ಬ್ಲಾಸ್ಟ್ ಆಗಿದೆ. ಮೈಸೂರಿಗೆ ಇದೇ ಫಸ್ಟ್ ಬಂದಿದ್ದೀವಿ, ಹಿಂದೆಲ್ಲ ಬಂದಿದ್ದೀವಿ, ಇವತ್ತು ಬಂದಿದ್ವಿ ನಾವು ಊರಿಂದ. ಇದು ಕ್ರಿಸ್ಮಸ್ ರಜೆ ಇತ್ತು ಅಂತ ಹಾಲಿಡೇಸ್ ಇತ್ತಲ್ಲ, ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದಿದ್ವಿ. ಹೀಲಿಯಮ್ದು ಗ್ಯಾಸ್ ಟ್ಯಾಂಕ್ ಇದೆಯಲ್ಲ, ಅದು ಬ್ಲಾಸ್ಟ್ ಆಗಿ ಅದ್ರದ್ದು ಇಂಪ್ಯಾಕ್ಟಿಂದ ಎಲ್ರಿಗೂ ಇಂಜುರೀಸ್ ಆಗಿದೆ. ಒಂದಿಷ್ಟು ಡೆತ್ತಾಗಿದೆ, ನಿಮಗೆ ಇಂಜುರಿ ಆಗಿದೆ. ಅದು ನೀವು ಎಷ್ಟೊತ್ತಿಗೆ ಬಂದಿದೆ ಸರ್ ಮೈಸೂರಿಗೆ? ನಾನು ಆಗ್ತಾನೆ ಬಂದಿದ್ದೆ, ಒಂದು ಅರ್ಧ ಗಂಟೆ ಆಗಿದ್ದು. ಬಂದು ಸೀದಾ ಅರಮನೆ ಹತ್ರ ಬಂದಿದ್ದೆ, ನೋಡೋ ಮಕ್ಕಳು ಕರ್ಕೊಂಡು ಬಂದಿದ್ದೆ. ಆ ಟೈಮಲ್ಲಿ ಆಯಿತು. ಏಕಾಏಕಿ ಇದೆ. ಹಾಂ, ನಾನು ಬಲೂನ್ ತೊಗೊಂಡಿದ್ದೆ ಅಲ್ಲೇ ಬಲೂನ್ ತೊಗೊಂಡು ಈ ಕಡೆಗೆ ಬಂದೆ. ಸ್ವಲ್ಪ ಒಂದು 10 ಅಡಿ ಮುಂದೆ ಬಂದೆ ನಾನು. ಅಲ್ಲೇ ಇದ್ದರೆ ನನಗೂ ಅದೇ ಥರ ಏನು ನಮಗೇನು ಆ ಥರ ಮೇಜರ್ ಏನಾಗಿಲ್ಲ, ಖಾಲಿ ಏಟಾಗಿದೆ ಬಿಟ್ಟರೆ. ಬೇರೆಯವ್ರಿಗೆ ಆಗಿದೆ ಸರ್, ಸ್ಪಾಟಲ್ಲಿ ಒಂದು 2-3 ಜನ ಹೋಗಿದ್ದಾರೆ. ಒಬ್ಬರಿಗೆ ಮೇಜರ್ ಇಂಜುರಿ ಏನಾಗಿದೆ. ಇನ್ನು ಮೈಸೂರು ಹೀಲಿಯಂ ಸ್ಫೋಟದ ತನಿಖೆಗೆ ಸೂಚನೆ ಕೊಟ್ಟಿದ್ದೇವೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಸೂಚನೆ ಕೊಟ್ಟಿದ್ದೇನೆ. ಸಿಲಿಂಡರ್ ಸ್ಫೋಟಗೊಂಡು ಒಬ್ಬ ಮೃತಪಟ್ಟಿದ್ದಾನೆ ಈ ಘಟನೆಯಲ್ಲಿ. ಮೈಸೂರು ಹೀಲಿಯಂ ಸ್ಫೋಟದ ತನಿಖೆಗೆ ಸೂಚನೆ ಕೊಟ್ಟಿದ್ದೇನೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ.
ದ್ವಾರದ ಮುಂಭಾಗದಲ್ಲಿ ಒಬ್ಬ ವ್ಯಕ್ತಿ ಬಲೂನ್ಗಳನ್ನು ಮಾರ್ತಾ ಇದ್ದಂಥವನು ಅವನು ಹೀಲಿಯಮ್ಮನ್ನು ಇದ್ದಂಥ ಒಂದು ಸಿಲಿಂಡರ್ನ ಇಟ್ಕೊಂಡಿದ್ದ ಅಂಥೇಳಿ ಆ ಹೀಲಿಯಮ್ನಿಂದ ಬಲೂನ್ಗಳಿಗೆಲ್ಲ ಫಿಲಪ್ ಮಾಡಿ ಮಾರಾಟ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಸಿಲಿಂಡರು ಬರ್ಸ್ಟಾಗಿ ಅವನು ತೀರ್ಕೊಂಡಿದ್ದಾನೆ. ಅವನು ಲಕ್ನೋ ಮೂಲದವನು ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತು ಇದು ಯಾವ ರೀತಿ ಆಗಿದೆ ಅನ್ನೋದನ್ನ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿ ರಿಪೋರ್ಟನ್ನು ಕೊಡಬೇಕು ಅಂತೇಳಿ ನಾನು ಹೇಳಿದ್ದೇನೆ. ಹಿಂದೆ ಇದೇ ರೀತಿ ಹೀಲಿಯಂ ಮಾರ್ತಾ ಇದ್ದಂಥ ಇದು ಬಲೂನನ್ನು ಮಾರ್ತಾ ಇದ್ದಂಥ ಒಬ್ಬ ಹೆಣ್ಮಗಳ ಮೇಲೆ ಅತ್ಯಾಚಾರ ಆಗಿತ್ತು ಅಂತಕ್ಕಂಥದ್ದು ಕೂಡ ನಮಗೆ ಜ್ಞಾಪಕಕ್ಕೆ ಬರುತ್ತೆ. ಹಾಗಾಗಿ ಆ ಭಾಗದಲ್ಲಿ ಈ ರೀತಿ ಮಾರಾಟ ಮಾಡ್ತಕ್ಕಂಥವ್ರು, ಸಣ್ಣ ಪುಟ್ಟ ವಸ್ತುಗಳನ್ನು ಮಾರಾಟ ಮಾಡೋರಿಗೆ ಯಾವುದೇ ರೆಗ್ಯುಲೇಷನ್ನು ಕೂಡ ಇಲ್ಲದೇ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದಕ್ಕೆ ನಾನು ನಮ್ಮ ಇಲಾಖೆಯವರಿಗೆ ಸೂಚನೆ ಕೊಟ್ಟಿದ್ದೇನೆ. ಈ ರೀತಿ ಅಲ್ಲಿ ಏನು ಟೂರಿಸ್ಟ್ಗಳು ಬರ್ತಾರೆ ಅಂಥ ಸಂದರ್ಭದಲ್ಲಿ ಹೇಗೆ ರೆಗ್ಯುಲೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕ್ರಮ ತಗೋಬೇಕು. ದ್ವಾರದ ಇದು ಗೃಹ ಸಚಿವ ಪರಮೇಶ್ವರ್ ಅವರ ಮಾತು. ಹೀಲಿಯಂ ಸಂಬಂಧಪಟ್ಟ ಹಾಗೆ, ಜೊತೆಗೆ ಹೀಲಿಯಂನ ಬಳಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಫಾಲೋ ಮಾಡಬೇಕಾಗುತ್ತೆ. ಯಾಕಂದರೆ ಸ್ವಲ್ಪ ರಿಸ್ಕ್ ಆದರೂ ಕೂಡ ಭಾಳಷ್ಟು ಜನರ ಪ್ರಾಣಕ್ಕೆ ಕುತ್ತು ತರ್ಬೋದು. ಯಾಕಂದರೆ ಈ ಘಟನೆ ನೀವೀಗ ನೋಡ್ತಾ ಇದ್ದೀರಾ. ಸೊ ಹಾಗಾಗಿ ಹೀಲಿಯಂ ಬಳಕೆ ಸಂಬಂಧಪಟ್ಟ ಹಾಗೆ ಕಠಿಣವಾದಂಥ ಒಂದು ರೂಲ್ಸ್ ಇರ್ಬೋದು, ಅದು ಆಲ್ರೆಡಿ ಇರುವಂಥದ್ದು. ಜೊತೆಗೆ ಅದನ್ನು ಹೇಗೆ ಇನ್ನಷ್ಟು ನಾವು ಬಿಗಿ ಮಾಡಬೇಕು ಅನ್ನೋದ್ರ ಬಗ್ಗೆ